ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಸ್ಕ್ರಾಚ್ ಪ್ರೋಗ್ರಾಮಿಂಗ್ ಅಂದರೆ ಏನು ಮತ್ತು ಈ ಸ್ಕ್ರಾಚ್ ಎಡಿಟರ್ನ ಯಾವ ರೀತಿ ಬಳಸಬಹುದು, ವಿದ್ಯಾರ್ಥಿಗಳಿಂದ ಬಳಸ್ಕೊಂಡು ಯಾವ ರೀತಿ ಅವರು ಯಾವುದೇ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಎನಿಮೇಷನ್ಸ್ ಆಗಿರ್ಬೋದು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ಲಿದ್ದೇನೆ. ಮೊದಲಿಗೆ ಸ್ಕ್ರಾಚ್ ಅಂತಂದರೆ ಇದೊಂದು ವಿಜುವಲ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತು ಬ್ಲಾಕ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಕೋಡಿಂಗ್ನ ಟೈಪ್ ಮಾಡೋ ಮುಖಾಂತರ ಮಾಡೋದಿಲ್ಲ. ಸಿಂಪಲ್ ಆಗಿ ಇಲ್ಲಿರ್ತಕ್ಕಂಥ ಬ್ಲಾಕ್ಸ್ಗಳನ್ನೇ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋ ಮುಖಾಂತರ ಅವರು ಕೋಡಿಂಗ್ನ ಮಾಡ್ತಾರೆ. ಆ ಕೋಡಿಂಗ್ನ ಮಾಡೋದ್ರ ಜೊತೆಗೆ ಅವರು ಔಟ್ಪುಟ್ ಯಾವ ರೀತಿ ಅನ್ಕೊಂಡಿರ್ತಾರೋ ಆ ರೀತಿ ಔಟ್ಪುಟ್ಗಳನ್ನ ಪಡ್ಕೊಳ್ಬಹುದು. ಮೊದಲಿಗೆ ನಾವು ಈ ಸ್ಕ್ರಾಚ್ ಆನ್ಲೈನ್ನಲ್ಲಿ ಮಾಡಬಹುದು. ಅಂದರೆ ಅಲ್ಲಿ ನಾವು ಸೈನ್ ಇನ್ ಮಾಡೋ ಮುಖಾಂತರ ಆನ್ಲೈನಲ್ಲಿ ಈ ಎಡಿಟರ್ನ ಓಪನ್ ಮಾಡ್ಬೋದು. ಇಲ್ಲ ಅಂದರೆ ಆಫ್ಲೈನಲ್ಲೂ ಕೂಡ ಎಡಿಟರ್ನ ಓಪನ್ ಮಾಡ್ಬೋದು, ವರ್ಕ್ ಮಾಡ್ಬೋದು ವಿದೌಟ್ ಇಂಟರ್ನೆಟ್. ಮತ್ತೆ ಈ ಸ್ಕ್ರಾಚ್ ಪ್ರೋಗ್ರಾಮಿಂಗ್ನ ನೀವೇನಾದರೂ ಆನ್ಲೈನ್ ವರ್ಕ್ ಮಾಡ್ತೀರಿ ಅಂತಂದರೆ ಇಲ್ಲಿ ನಿಮಗೆ ಸಿಂಪಲ್ ಆಗಿ ಯಾವುದೇ ಬ್ರೌಸರ್ನ ಓಪನ್ ಮಾಡಿ ಸರ್ಚ್ ಇಂಜಿನ್ನಲ್ಲಿ ನೀವು ಸಿಂಪಲ್ ಆಗಿ ಸ್ಕ್ರಾಚ್ ಆಫ್ಲೈನ್ ಎಡಿಟರ್ ಅಂತ ಟೈಪ್ ಮಾಡಿದ್ರೆ, ಬೇಕಾದ್ರೆ ಆಫ್ಲೈನ್ ಎಡಿಟರ್ ಡೌನ್ಲೋಡ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಒಂದು ವೆಬ್ಸೈಟ್ನ ವಿಸಿಟ್ ಮಾಡಬೇಕು. scratch.mit.edu/download ಅಂತೇಳಿ. ಮತ್ತು ಇಲ್ಲಿ ವಿಂಡೋಸ್, ಮ್ಯಾಕ್ ಓ ಎಸ್, ಕ್ರೋಮ್ ಓ ಎಸ್, ಆಂಡ್ರಾಯ್ಡ್ ಅಂತ ಇರ್ತದೆ. ನಿಮ್ಮದು ಯಾವುದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೋ ಅದನ್ನು ಚೂಸ್ ಮಾಡೋ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಂಡ ನಂತರ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಮತ್ತೆ ನೀವು ಸರ್ಚ್ ಬಾರ್ನಲ್ಲಿ ಅಲ್ಲಿ ಹೋಗಿ ವಿಂಡೋಸ್ ಸರ್ಚ್ ಅಲ್ಲಿ ನೀವು ಹೋಗಿ ಸ್ಕ್ರಾಚ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸಿಗುತ್ತೆ. ಅಲ್ಲಿ ನೀವು ಜಸ್ಟ್ ಓಪನ್ ಮಾಡೋ ಮುಖಾಂತರ ನೀವು ಈ ತರ ಕಾಣಿಸ್ತದೆ. ಇಲ್ಲಿ ಈ ತರ ಸ್ಕ್ರಾಚ್ ನ ಓಪನ್ ಮಾಡಿದ ನಂತರ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ನಾವು ಇದ್ರ ಸ್ಕ್ರಾಚ್ ಎಡಿಟರ್ನ ಒಂದ್ಸರ್ತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಹೇಳೋದನ್ನ ಮರ್ತುಬಿಟ್ಟೆ, ನೀವೇನಾದ್ರೂ ಆನ್ಲೈನ್ ಅಲ್ಲಿ ವರ್ಕ್ ಮಾಡ್ತೀರಿ ಅಂತಂದ್ರೆ ನೀವು ಸಿಂಪಲ್ ಆಗಿ ಇಲ್ಲಿ ಜಾಯಿನ್ ಸ್ಕ್ರಾಚ್ ಅಂತ ಇದೆ. ಜಾಯಿನ್ ಸ್ಕ್ರಾಚ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಗಳನ್ನ ಕೊಡಬೇಕು. ಮತ್ತೆ ಇವ್ರು ನಿಮ್ಮ ಪಾಸ್ವರ್ಡ್ ಮತ್ತೆ ಈ ತರ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಅನ್ನು ಕೊಟ್ಟು ನೆಕ್ಸ್ಟ್ ಅಂತ ಹೊಡೆದ್ರೆ ನೀವು ರಿಜಿಸ್ಟರ್ ಆಗ್ತೀರಾ. ರಿಜಿಸ್ಟರ್ ಆದ ನಂತರ ನೀವು ಸೈನ್ ಇನ್ ಕೂಡ ಮಾಡ್ಬೋದು. ಅಂದ್ರೆ ಮತ್ತೊಮ್ಮೆ ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಮಾಡೋ ಮುಖಾಂತರ ಸೈನ್ ಇನ್ ಕೊಡ್ಬೋದು. ನೀವು ಅಲ್ಲಿ ಆನ್ಲೈನ್ ಅಲ್ಲಿ ವರ್ಕ್ ಮಾಡಿದ್ರೆ ಅದು ನೀವು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಕೊಳ್ಳುವಂತ ಆಪ್ಷನ್ ನಿಮಗೆ ಅಲ್ಲಿದೆ. ಸೊ ಇದು ಆನ್ಲೈನ್ ನಲ್ಲಿ ಸ್ಕ್ರಾಚ್ ನ ಎಡಿಟರ್ ನ ಬಗ್ಗೆ, ಆನ್ಲೈನ್ ಸ್ಕ್ರಾಚ್ ಬಗ್ಗೆ ಆಯ್ತು. ಸೊ ಅಲ್ಲಿ ಎಡಿಟರ್ ಮತ್ತೆ ಈ ಎಡಿಟರ್ ಏನ್ ಡಿಫ್ರೆನ್ಸ್ ಇಲ್ಲ, ಎಲ್ಲವೂ ಸೇಮೇ. ಜಸ್ಟ್ ಇದು ಆಫ್ಲೈನ್, ಅಲ್ಲಿರುವಂತದ್ದು ಆನ್ಲೈನ್. ಓಕೆ, ಸೊ ಈಗ ಸ್ಕ್ರಾಚ್ ಎಡಿಟರ್, ಈ ಕಂಪ್ಲೀಟ್ಲಿ ಸ್ಕ್ರಾಚ್ ಎಡಿಟರ್ ಬಗ್ಗೆ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇದನ್ನ ನಾವು 4 ರೀತಿಯಲ್ಲಿ ಭಾಗ ಮಾಡಬಹುದು. ಮೊದಲನೇದಾಗಿ ಇಲ್ಲಿ ಕಾಣಿಸ್ತದಲ್ಲ, ಇದು ಕಂಪ್ಲೀಟ್ಲಿ ನಾವು ಇದನ್ನ ಸ್ಟೇಜ್ ಅಂತ ಕರಿತೀವಿ. ಈ ಸ್ಟೇಜ್ ಅಂದ್ರೆ ಏನೇ ಔಟ್ಪುಟ್ ಕಾಣಿಸುವಂತದ್ದು ನಮ್ಗೆ ಈ ಒಂದು ಏರಿಯಾದಲ್ಲಿಯೇ. ಓಕೆ, ನೆಕ್ಸ್ಟ್ ಇಲ್ಲಿ ಕಾಣಿಸುವಂತದ್ದು ಸ್ಪ್ರೈಟ್ ಲಿಸ್ಟ್. ಇದು ಅಂದ್ರೆ ಇಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಗಳನ್ನ, ಯಾವುದೇ ಒಂದು ಇಮೇಜ್ ಗಳನ್ನ ನಾವು ಇಲ್ಲಿಂದ ಚೂಸ್ ಮಾಡಿಕೊಂಡು ಈ ತರ ನಾವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಬಹುದು. ಚೂಸ್ ಮಾಡ್ಕೊಂಡಾಗ ನೋಡಿ, ಚೂಸ್ ಮಾಡ್ಕೊಂಡಾಗ ನಮ್ಗೆ ಈ ತರ ಕಾಣಿಸ್ತದೆ. ಇದು ಏನಂತಂದ್ರೆ ನಾವು ಸ್ಪ್ರೈಟ್ ಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ನೋಡಬಹುದು ಸ್ಪ್ರೈಟ್ 1, ಬೇಸ್ಬಾಲ್, ಬ್ಯಾಟರ್. ನೀವು ಬೇಕಾದ್ರೆ ನೇಮ್ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಅವುಗಳು ಇಲ್ಲಿ ಕಾಣಿಸ್ತವೆ. ನಾವು ಎಲ್ಲಿ ಬೇಕಾದ್ರೂ ಇದನ್ನ ಪ್ಲೇಸ್ ಮಾಡಬಹುದು. ಸೊ ಈ ರೀತಿಯಾಗಿ ನಾವು ಸ್ಪ್ರೈಟ್ ಲಿಸ್ಟ್ ಗಳನ್ನ ಆಡ್ ಮಾಡ್ತೀವಿ. ನಂತರ ಇಲ್ಲಿ ಕಾಣಿಸ್ತವಲ್ಲ ಇವೆಲ್ಲ ಬ್ಲಾಕ್ಸ್ ಗಳು, ಇವುಗಳನ್ನ ಪ್ಯಾಲೆಟ್ಸ್ ಗಳು ಅಂತ ಕರಿತೀವಿ. ಇವೇ ನಮ್ಗೆ ಮೇನ್ ಡ್ರ್ಯಾಗ್ ಅಂಡ್ ಡ್ರಾಪ್ ಬ್ಲಾಕ್ಸ್ ಗಳಿವೆಲ್ಲ. ಈ ಬ್ಲಾಕ್ಸ್ ಗಳಲ್ಲಿ ಮೋಷನ್ ಬ್ಲಾಕ್ ಅಂತ ಇದೆ, ಲುಕ್ಸ್ ಅಂತ ಇದೆ, ಸೌಂಡ್ ಅಂತ ಇದೆ, ಈವೆಂಟ್, ಕಂಟ್ರೋಲ್, ಸೆನ್ಸಿಂಗ್, ಆಪರೇಟರ್ಸ್, ವೇರಿಯೇಬಲ್ಸ್, ಮೈ ಬ್ಲಾಕ್ಸ್, ಈ ತರ ಇಷ್ಟೊಂದು ಬ್ಲಾಕ್ಸ್ ಗಳು ನಮ್ಗೆ ಕಾಣಿಸ್ತದೆ. ಜೊತೆಗೆ ಈಗ ನೋಡಿ, ಮೋಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೂವ್ ಅಂತ ಇದೆ. ಇದನ್ನ ನಾವು ಈ ತರ ಡ್ರ್ಯಾಗ್ ಮಾಡಬಹುದು, ತಂದು ಡ್ರಾಪ್ ಮಾಡಬಹುದು. ಮತ್ತೆ ನೀವು ಯಾವ್ದು ಬೇಕಾದ್ರೂ ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಇಟ್, ಜಸ್ಟ್ ಡ್ರ್ಯಾಗ್ ಇಟ್ ಅಂಡ್ ಡ್ರಾಪ್ ಇಟ್. ಡ್ರಾಪ್ ಮಾಡೋದು ಅಷ್ಟೇ ಇಲ್ಲ, ಜೊತೆಗೆ ಇವುಗಳಿಗೆ ನೀವು ಒಂದಕ್ಕೊಂದು ಜಾಯಿನ್ ಕೂಡ ಮಾಡಬಹುದು ಈ ತರ. ಓಕೆ, ಈ ತರ ಜಾಯಿನ್ ಮಾಡೋ ಮುಖಾಂತರ ನಾವು ಕೋಡಿಂಗ್ ನ ಮಾಡಬಹುದು. ಒಂದ್ ವೇಳೆ ಬೇಡ ಅಂತಂದ್ರೆ ಜಸ್ಟ್ ಇದನ್ನ ತಂದು ಈ ತರ ಡ್ರಾಪ್ ಮಾಡಬಹುದು. ಸೊ ಅದರಿಂದ ನೀವು ಡಿಲೀಟ್ ಕೂಡ ಮಾಡಬಹುದು ಈ ಬ್ಲಾಕ್ಸ್ ಗಳನ್ನ ಆಡ್ ಮಾಡಿರುವಂತದ್ದು. ಮೊದಲಿಗೆ ನಾನು ಇದನ್ನ ಸಿಂಪಲ್ ಆಗಿ ತೆಗೆದು ಬಿಡ್ತೀನಿ. ಈಗ ನನ್ನ ಹತ್ರ ಒಂದು ಸ್ಪ್ರೈಟ್ ಆಡ್ ಮಾಡಿದ್ದೀನಿ. ಈ ಸ್ಪ್ರೈಟ್ಗೆ ಒಂದು ಕೆಲಸ ಹೇಳೋಣ.
ಏನ್ ಕೆಲಸ ಅಂತಂದ್ರೆ ಈ ಸ್ಪ್ರೈಟ್ ನಮಗೆ ಸಿಂಪಲ್ ಆಗಿ ಹೆಲೋ ಅಂತ ಹೇಳ್ಬೇಕು, ಅಷ್ಟೇ ಕೆಲಸ. ಸಿಂಪಲ್ ಇನ್ಸ್ಟ್ರಕ್ಷನ್ ಏನು ಕೊಡ್ಬೇಕು ನಾವು ಇದು ಕೊಡ್ತೀನಿ ಅದು. ಈಗ ಏನ್ ಹೇಳ್ಬೇಕು ಆನ್ಸರ್ ಅಂತಂದ್ರೆ ಸಿಂಪಲ್ ಆಗಿ ಹೆಲೋ ಅನ್ಬೇಕು. ಓಕೆ, ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದೇನಂದ್ರೆ ಇಲ್ಲಿ ಕಾಣಿಸ್ತಾವಲ್ಲ, ಇದು ಏನಂತಂದ್ರೆ ಗೋ ಅಂತೇಳಿ, ಅಂದ್ರೆ ಗ್ರೀನ್ ಫ್ಲಾಗ್ ನ ನಾವು ಗೋ ಅಂತ ಆಪ್ಷನ್, ಇದನ್ನ ನಾವು ಸ್ಟಾಪ್ ಅಂತ ಆಪ್ಷನ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಈ ಬಂದ್ಬಿಟ್ಟು ಏನ್ ಕಂಪ್ಲೀಟ್ಲಿ ನಾವು ಇದೊಂದು ಕೋಡಿಂಗ್ ಏರಿಯಾ ಏನಿದ್ರು ಇದು ಕಂಪ್ಲೀಟ್ ಆಗಿ ನಾವು ಇಲ್ಲಿ ಕೋಡಿಂಗ್ ನ ಡ್ರಾಗ್ ಅಂಡ್ ಡ್ರಾಪ್ ಮಾಡಬಹುದು. ನೆಕ್ಸ್ಟ್ ಇದು ಫೈಲ್, ಇಲ್ಲಿ ಹೊಸದಾಗಿ ಏನಾದ್ರು ಓಪನ್ ಮಾಡಬೇಕು ಅಂದ್ರೆ ನೀವು ಲೋಡ್ ಫ್ರಮ್ ಯುವರ್ ಕಂಪ್ಯೂಟರ್ ಅಂದ್ರೆ ಆಲ್ರೆಡಿ ನೀವು ಸ್ಕ್ರಾಚ್ ಮಾಡಿ ಸೇವ್ ಮಾಡಿದ್ರೆ ಅದನ್ನು ಓಪನ್ ಮಾಡೋದು ಹೇಗೆ ಅಂದ್ರೆ ಈ ತರ. ಮತ್ತೆ ಸೇವ್ ಟು ಯುವರ್ ಕಂಪ್ಯೂಟರ್ ಅಂತಂದ್ರೆ ನೀವೇನಾದ್ರೂ ಕೋಡ್ ಮಾಡಿದ್ರೆ ಅದನ್ನ ನೀವು ಕಂಪ್ಯೂಟರ್ ಒಳಗಡೆ ಲೋಕಲ್ ಡಿಸ್ಕ್ ಒಳಗಡೆ ಇದನ್ನ ಸೇವ್ ಮಾಡಬಹುದು. ಸೊ ಈ ತರ ಮಾಡಬಹುದು. ನೆಕ್ಸ್ಟ್ ಎಡಿಟ್ ಅಪ್ ಅಂತಂದ್ರೆ ರೀಸ್ಟೋರ್ ಸ್ಪ್ರೈಟ್, ಮೊದಲು ಯಾವ ರೀತಿ ಇರುತ್ತೋ ಆ ತರ. ಟರ್ನ್ ಆನ್ ಟರ್ಬೋ ಮೋಡ್ ಅಂತ ಹೇಳಿ, ಟರ್ಬೋ ಮೋಡ್ ಅಂದ್ರೆ ಸ್ವಲ್ಪ ಬೇರೆ ತರ ಕಾಣಿಸುತ್ತೆ, ಸ್ವಲ್ಪ ಗ್ರಾಫಿಕಲಿ ಅದನ್ನ ಚೇಂಜಸ್ ಏನು ಬೇರೆ ತರ ಇರೋದಿಲ್ಲ, ಸಿಂಪಲ್ ಆಗಿ ಇಷ್ಟೇ. ನೆಕ್ಸ್ಟ್ ಟ್ಯೂಟೋರಿಯಲ್ಸ್ ಗಳನ್ನ ನೀವು ಕಾಣಬಹುದು. ಟ್ಯೂಟೋರಿಯಲ್ಸ್ ಕ್ಲಿಕ್ ಮಾಡಿದ್ರೆ ನಮಗೆ ಆಲ್ರೆಡಿ ಬಿಲ್ಟ್ ಇನ್ ಬರುತ್ತವೆ, ಜಸ್ಟ್ ಕ್ಲಿಕ್ ಮಾಡೋ ಮುಖಾಂತರ ಅದರ ಕೋಡಿಂಗ್ ಏನಿದೆ ಅಂತ ಇಲ್ಲ ಚೆಕ್ ಮಾಡ್ಕೊಳ್ಬಹುದು. ಓಕೆ, ಇಲ್ಲಿ ನೀವು ಸ್ಕ್ರಾಚ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಇದನ್ನ ನೀವು ಹೆಸರು ಬೇಕಾದ್ರೆ ಏನಿರ್ತದೋ ಅದು ನೀವು ಟೈಪ್ ಮಾಡಬಹುದು. ಸೊ ಈ ತರ ಪ್ರಾಜೆಕ್ಟ್ ಟೈಟ್ಲ್ ಇರ್ತದಲ್ಲ, ನೀವು ಯಾವ ಕೋಡ್ ಬರೀತಿರೋ ಅದರದ್ದು ಟೈಟಲ್ ನ ಇಲ್ಲಿ ಕೊಡ್ಬೋದು ನೀವು. ಓಕೆ, ಸಿಂಪಲ್ ಆಗಿ ನನಗೆ ಹೆಲೋ ಕೋಡ್ ಅಂತ ಬರೀತೀನಿ, ಹೆಲೋ. ಓಕೆ, ಸೊ ಈಗ ಫಸ್ಟಿಗೆ ಯಾವಾಗ ಇದು ನಾನು ಕ್ಲಿಕ್ ಮಾಡ್ತೀನೋ ಗೋ ಅಂತೀನೋ ಆಗ ಇದೇನು ಹೇಳಬೇಕು, ಜಸ್ಟ್ ಹೆಲೋ ಅಂತ ಹೇಳಬೇಕು. ಹಾಗಿದ್ದಾಗ ಇವೆಂಟ್ಸ್ಗೆ ಹೋಗಿ ವೆನ್ ಫ್ಲಾಗ್ ಕ್ಲಿಕ್ ಅನ್ನೋದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಇಟ್. ಸೊ ಇದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡಿದ್ರೆ ಈ ತರ ಕಾಣಿಸ್ತದೆ, ಝೂಮ್ ಇನ್ ಮಾಡಿದ್ರೆ ಏನ್ ಹೇಳಿದ್ರೆ ಜಸ್ಟ್ ಈಗ ಹೆಲೋ ಅಂತ ಅನ್ಬೇಕು. ಹೆಲೋ ಅಂತ ಅನ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ಲುಕ್ಸ್ ಅಂತ ಇದೆ, ಈ ತರ ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಇಟ್. ಹೆಲೋ ಫಾರ್ 2 seconds ಅಂತ ಇದೆ, ಅಥವಾ ಸಿಂಪಲ್ ಆಗಿ ಹೆಲೋ ಅಂತ ಹೇಳಿದ್ರೆ ಇದನ್ನ ತಂದು ಹಾಕ್ಬೋದು, ಯಾವ್ದು ಬೇಕಾದ್ರೂ ತಗೊಳ್ಬೋದು. ಇಲ್ಲಿಗ 2 seconds ಇದೆ ಅಂದ್ರೆ ಅದು 2 ಸೆಕೆಂಡ್ ಕಾಣಿಸ್ತದೆ, ನಂತರ ಡಿಸಪಿಯರ್ ಆಗ್ಬಿಡುತ್ತೆ. ಈಗ ನೋಡಿ ಇಲ್ಲಿ ಗೋ, ಸೊ ಇದು ಹೆಲೋ ಅಂತ ಹೇಳ್ತದೆ. ನೆಕ್ಸ್ಟ್ ಆಟೋಮೆಟಿಕಲಿ ಇಟ್ ವಿಲ್ ಬಿ ಡಿಸಪಿಯರ್ ಆಫ್ಟರ್ 2 seconds. ಹೌದಾ? ಸೊ ಸಿಂಪ್ಲಿ ಇಟ್ ಈಸ್ ಟು ಸೇ ಹೆಲೋ, ಅಷ್ಟೇ ಇದ್ರ ಕೆಲಸ. ನಾವೇನು ಎಕ್ಸ್ಟ್ರಾ ಇದ್ರದ್ದು ವರ್ಕ್ ಕೊಡ್ತಾ ಇಲ್ಲ, ಹಾಗಾಗಿ ಇದು ಒಂಥರ ಸಿಂಪಲ್ ಆಗಿ ಒಂದು ಆಕ್ಟಿವಿಟಿ. ಅದೇ ರೀತಿ ಮತ್ತೆ ಈಗ ಈ ಒಂದು ಸ್ಕ್ರಾಚ್ ನ ಇದು ಈ ಒಂದು ಸ್ಪ್ರೈಟ್ ನ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡ್ಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡ್ಬೇಕು ಅಂತಂದಾಗ ಇದನ್ನ ಯಾವ ರೀತಿ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಮತ್ತೆ ಈಗ ಫ್ಲಾಗ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ತರ ಮೂವ್ ಆಗ್ಬೇಕು. ಓಕೆ, ಆ ತರ ಮಾಡೋಣ ಈಗ. ಮತ್ತೆ ಅಗೇನ್ ವೆನ್ ಫ್ಲಾಗ್ ಕ್ಲಿಕ್ ತಗೊಳ್ಬೇಕು. ವೆನ್ ಫ್ಲಾಗ್ ಕ್ಲಿಕ್ ತಗೊಂಡು ನಂತರ ಮೋಷನ್ ಅಂತ ಇದೆ, ಮೂವ್ ಅಂತ ತಗೊಳ್ಬೇಕು. ಇಲ್ಲಿ ಮೋಷನ್ ಬ್ಲಾಕ್ ಅಲ್ಲಿ ಮೂವ್ ಅನ್ನೋ ಒಂದು ಕೋಡ್ ಇದೆ ಇಲ್ಲಿ. ಓಕೆ, ಈಗ ಮೂವ್ 10 ಅಂತಂದ ಅಂದ್ರೆ ಏನಾಗುತ್ತೆ ಅಂತ ನೋಡಿ ಒಂದ್ಸರ್ತಿ. ಇಲ್ಲಿ ಗೋ, ಜಸ್ಟ್ 10 ಸ್ಟೆಪ್ಸ್ ಮುಂದಕ್ಕೆ ಹೋಯ್ತು. ಅದನ್ನೇ ನಾನು ಪೂರ ಅಂದ್ರೆ ಕಂಪ್ಲೀಟ್ಲಿ ಇಲ್ಲಿವರೆಗೂ ಬರಬೇಕು ಅಂತಂದ್ರೆ, ಸೊ ನಾನೀಗ ಇಲ್ಲಿ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ 200 ಸ್ಟೆಪ್ಸ್, 200 ಸ್ಟೆಪ್ಸ್ ಅಪ್ಪ ಅಂದ್ರೆ ಇಷ್ಟು ಹೋಯ್ತು, ಇಷ್ಟು ಸ್ಟೆಪ್ಸ್ಗಳು ಮೂವ್ ಆಯ್ತು ನೋಡಿ. ಈಗ ಮತ್ತೊಮ್ಮೆ ಹೌದಲ್ಲ, ಸೊ ಈ ತರ ಸ್ಟೆಪ್ಸ್ 200 ಅಂತಂದ್ರೆ ಇಷ್ಟು 250 ಕೊಟ್ರೆ ನೋಡ್ಬೋದು ಇಲ್ಲಿ ಮತ್ತೆ. ಈಗ ನೋಡಿ, ಹೌದಾ? ಸೊ ಈ ನೆಕ್ಸ್ಟ್ ಇದು ಒಂಥರ ಎರಡನೇ ಆಕ್ಟಿವಿಟಿ. ಮತ್ತೆ ಇದರಲ್ಲಿ ನಾವೇನಾದ್ರು ಚೇಂಜಸ್ ಮಾಡ್ಬೇಕು ಅಂತ ನೋಡಿದ್ರೆ ನೆಕ್ಸ್ಟ್ ಈ ತರ ಮುಂದೆ ಹೋಗಿ ಇದ್ರ ಮುಖ ಮೇಲೆ ಅಥವಾ ಕೆಳಗಡೆ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂದ್ರೆ ಅರ್ಥ ಏನು? ಮೊದಲಿಗೆ ಇನ್ಸ್ಟ್ರಕ್ಷನ್ ಯಾವ ತರ ಕೊಟ್ವಿ ಅಂದ್ರೆ ಮೂವ್ ಟು 50 steps, ದೆನ್ ರೈಟ್ ಅಂತ ಕೊಡೋಣ. ದೆನ್ ರೈಟ್ ಅಪ್ಪ ಅಂತಂದ್ರೆ ಯಾವ ತರ, ದೆನ್ ರೈಟ್ ಟರ್ನ್ ಅಂದ್ರೆ ಯಾವ ತರ ಆಗುತ್ತೆ, ಹಿಂಗೆ ಮುಂದೆ ಹೋಗಿ ಈ ಕಡೆ. ಸೊ ನೋಡೋಣ ಈಗ. ನೆಕ್ಸ್ಟ್ ಮೂವ್ ಟು 50 ಆದ ನಂತರ ಇಲ್ಲಿದೆ ನೋಡಿ ಟರ್ನ್ ಆಂಕಲ್, ಎಷ್ಟು ಡಿಗ್ರಿ ಎಕ್ಸಾಕ್ಟ್ಲಿ ರೈಟ್ ಅಪ್ಪ ಅಂದ್ರೆ 90 ಡಿಗ್ರಿಗೆ ಟರ್ನ್ ಆಗ್ತದೆ ಅಂದ್ರೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ಬೋದು. ಹಿಂಗೆ ಇಲ್ಲೊಂದು ನೋಡ್ಬೋದು, ಇಲ್ಲಿ ಯಾವ ತರ ಡೈರೆಕ್ಷನ್ ಇದು, ಇದಕ್ಕೆ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಈ ಕ್ಲಾಕ್ ವೈಸ್ ಡೈರೆಕ್ಷನ್ ನ ಈ ತರ ತೋರಿಸುವಂಥದ್ದು. ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ ಇದರದ ರಿವರ್ಸ್. ಇದು ಕಾಣಿಸ್ತಾನೆ, ಇದು ಆಂಟಿ ಕ್ಲಾಕ್ ವೈಸ್, ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ, ಇದು ಗಡಿಯಾರದ ದಿಕ್ಕಿನಲ್ಲಿ ತಿರುಗುವಂಥದ್ದು. ಈಗ ನೋಡ್ಬೋದು, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ
ಚೇಂಜಸ್ ಆಯ್ತಲ್ಲ, ಅದೇ ರೀತಿ ಮತ್ತೊಮ್ಮೆ ಕ್ಲಿಕ್ ಮಾಡಿದ್ರೆ ಮತ್ತೆ ಚೇಂಜ್ ಆಗುತ್ತೆ. ಅದೇ ರೀತಿ ನೋಡ್ಬೋದು ಇಲ್ಲಿ ಮತ್ತೆ ಯಾವ ಪೊಸಿಷನ್ ಇತ್ತು ಆ ತರ ಪೊಸಿಷನ್ಗೆ ಬಂದ್ಬಿಡ್ತು. ಅಂದ್ರೆ ನಾನು 2-3 ಸಲ ಕ್ಲಿಕ್ ಮಾಡಿದಾಗ ಅದು ಮತ್ತೆ ಅಲ್ಲಿಗೆ ಬರುತ್ತೆ. ಸೊ ಈ ತರ ನಾವೇನ್ ಮಾಡ್ಬಿಟ್ಟು ಈ ಕ್ಯಾಟ್ ಸ್ಪ್ರೈಟ್ ನ ಮೂವ್ಮೆಂಟ್ ಕೂಡ ಮಾಡಬಹುದು. ಇದಕ್ಕೇನಾದ್ರೂ ಮತ್ತೆ ನೀವು ಶೇಪ್ ಬರಬೇಕು ಅಂದ್ರೆ ಅದ್ರದ್ದು ಪಾತ್ ನಿಮಗೆ ತೋರಿಸ್ಬೇಕು ಅಂತಂದ್ರೆ ತೋರಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಡಿಲೀಟ್ ಮಾಡಿದ್ರೆ ಈ ಕೋಡ್ ಕೂಡ ಆಟೋಮೆಟಿಕ್ಲಿ ಹೋಗುತ್ತೆ. ನೋಡಿ, ಈಗ ಆ ಕೋಡ್ ಡಿಸಪಿಯರ್ ಆಗೋಯ್ತು, ಅಂದ್ರೆ ಯಾವುದೇ ಕೋಡ್ ಇಲ್ಲಿಲ್ಲ. ಓಕೆ, ಈಗ ನಾನು ಬೇರೆ ಸ್ಪ್ರೈಟ್ ನ ತಗೊಳ್ತೇನೆ. ಬೇರೆ ಸ್ಪ್ರೈಟ್ ಅಲ್ಲಿ ಇಲ್ಲಿ ಪೆನ್ ಅಂತ ತಗೊಳ್ತೀನಿ ಈಗ. ಓಕೆ, ಈ ಪೆನ್ ಅಂತ ತಗೊಳ್ತೀನಿ. ಈ ಪೆನ್ ಬೇಕಾದ್ರೆ ಅದರ ಸೈಜ್ ನೀವು ಕಡಿಮೆ ಮಾಡ್ಕೊಳ್ಬಹುದು. 50 ಅಂತ ಇದೆ. ಸೊ 50 ಅಂದ್ರೆ ಚಿಕ್ಕದಾಗೋಯ್ತು. ಸೊ ಈ ತರ ಬರ್ತದೆ. ಇಲ್ಲಿ ನೆಕ್ಸ್ಟ್ ಆಕ್ಟಿವಿಟಿ ಏನು ಅಂತಂದ್ರೆ ಈ ಪೆನ್ ಇಲ್ಲಿಂದ ಹೋಗಿ ನೆಕ್ಸ್ಟ್ ಇಲ್ಲಿ ಬಂದು ಈ ತರ, ಅಂದ್ರೆ ಯಾವ ತರ ಒಂದು ಸಿಂಪಲ್ ಆಗಿ ಸ್ಕ್ವೇರ್ ಶೇಪ್ ಅಲ್ಲಿ ಇದು ಡ್ರಾ ಮಾಡಬೇಕು. ಈ ತರ ಸ್ಕ್ವೇರ್ ಶೇಪ್ ಅಲ್ಲಿ ಅದು ಡ್ರಾ ಮಾಡಬೇಕು. ಸೊ ಸ್ಕ್ವೇರ್ ಶೇಪ್ ಅಲ್ಲಿ ಡ್ರಾ ಮಾಡಬೇಕಾದ್ರೆ ಆಕ್ಟಿವಿಟಿ ಯಾವ ತರ, ಇನ್ಸ್ಟ್ರಕ್ಷನ್ಸ್ ಯಾವ ತರ ಕೊಡ್ತೀರಿ ಅಂತಂದ್ರೆ ಜಸ್ಟ್ ಮೂವ್ ಆಗು ಮತ್ತೆ ಟರ್ನ್ ಆಗು. ಹೌದಾ? ಸೊ ಮತ್ತೆ ಮೂವ್ ಆಗು ಟರ್ನ್ ಆಗು, ಮೂವ್ ಆಗು ಟರ್ನ್ ಆಗು, ಈ ತರ ಬರ್ಬೇಕು. ಹೌದಾ? ಈಗ ನೋಡಿ ಇಲ್ಲಿ ಮತ್ತೆ ಇವೆಂಟ್ಸ್ ತಗೋತೇನೆ. ಇವೆಂಟ್ಸ್ ತಗೊಂಡ ತಕ್ಷಣ ನೆಕ್ಸ್ಟ್ ಕೆಲಸ ಏನು, ಮೋಷನ್ ಅಲ್ಲಿ ಹೋಗಿ ಮೂವ್. ಎಷ್ಟಾದ್ರೂ ಕೊಡಿ, 2 ಕೊಡ್ತೇನೆ ನಾನೀಗ. ಓಕೆ, 2 ಕೊಟ್ಟು ನೆಕ್ಸ್ಟ್ ಇದನ್ನೇ ಟರ್ನ್ ತಗೊಳ್ರಿ. ಕ್ಲಾಕ್ ವೈಸ್ ಡೈರೆಕ್ಷನ್ ಎಷ್ಟು, 90 ಡಿಗ್ರಿ. ಯಾಕೆ ಅಂತಂದ್ರೆ ನನಗೆ ಸ್ಕ್ವೇರ್ ಶೇಪ್ ಅಲ್ಲಿ ಹೇಳಿರೋದ್ರಿಂದ 90 ಡಿಗ್ರೀಸ್ ತಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಈಗ ಬಂತ. ಆಕ್ಚುಲಿ ನಮಗೆ ಇಲ್ಲಿ ಏನು ಕಾಣಿಸ್ತಿಲ್ಲ ಯಾವ ತರ ಟರ್ನ್ ಆಗಿದೆ ಅಂತೇಳಿ. ಆ ಟರ್ನ್ ಯಾವ ತರ ಆಗಿದೆ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ನಾನು ಇಲ್ಲಿ ಹೋಗಿ ಪೆನ್ ಅಂತ ಬರುತ್ತೆ, ಇಲ್ಲಿದೆ ಪೆನ್. ಈ ಪೆನ್ ಅನ್ನು ಚೂಸ್ ಮಾಡ್ಬೇಕು. ಮತ್ತೊಂದು ಬ್ಲಾಕ್ ಆಡ್ ಆಯ್ತು. ಇಲ್ಲಿಗ ಈ ಪೆನ್ ಅನ್ನ ಚೂಸ್ ಮಾಡಿದ ತಕ್ಷಣ ನಮಗೆ ಇಷ್ಟೆಲ್ಲ ಆಪ್ಷನ್ಸ್ಗಳು ನಮಗೆ ಸಿಗ್ತದೆ, ಬ್ಲಾಕ್ಸ್ಗಳು. ಓಕೆ, ಈಗ ಏನಾದ್ರೂ ಬರಿಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ಗೆ ಪೆನ್ ಡೌನ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಕೂಡ ಪೆನ್ ಡೌನ್ ಮಾಡಬೇಕು. ಸೊ ಪೆನ್ ಡೌನ್ ಮಾಡಿದಾಗ ಸೊ ಮೂವ್ 200 ಸ್ಟೆಪ್ಸ್. ಮೂವ್ 200 ಸ್ಟೆಪ್ಸ್ ಅಂದ್ರೆ 2 ಸ್ಟೆಪ್ಸ್ ಹೋಗಿ ಮತ್ತೆ ಅದು ಆಂಗಲ್ ಚೇಂಜ್ ಆಗ್ಬಿಡುತ್ತೆ. ಸೊ ಅದು ಮಾಡೋಕ್ಕಿಂತ ಮುಂಚೆ ಮತ್ತೆ ಫಸ್ಟಿಗೆ ಯಾವ ತರ ಇತ್ತು ಆ ತರ ಮಾಡೋಣ. ಮೊದಲಿಗೆ ಇದನ್ನ ಈ ತರ ತಗೋತೀನಿ. 90 ಡಿಗ್ರಿ ಇತ್ತು, ಹಾಗಾಗಿ 90 ತಗೋತೀನಿ. ಸೊ ಇದು ಇಲ್ಲಿತ್ತು ಈ ತರ. ನೆಕ್ಸ್ಟ್ ನೋಡಿ, ಇವಾಗ ಇಲ್ಲಿ ಕ್ಲಿಕ್ ಮಾಡ್ತೀನಿ ಆಯ್ತಾ. ಇಲ್ಲಿ ಸೊ ಸ್ಟ್ರೈಟ್ ಒಂದು 200 ಸ್ಟೆಪ್ಸ್ ಬಂತು. ನಂತರ ಆಂಗಲ್ ಚೇಂಜ್ ಆಗಿದೆ. ಆಂಗಲ್ ಚೇಂಜ್ ಆಗಿದೆ ಅಂದ್ಮೇಲೆ ಆಕ್ಚುಲಿ ನೋಡಿ ಇದ್ರ ತುದಿ ಇಲ್ಲಿ ಇದೆ, ಬಟ್ ಇದು ಇದೇ ತರ ಪ್ರಿಂಟ್ ಆಗುತ್ತೆ ಇದರಲ್ಲಿ. ಸೊ ಹಾಗಾಗಿ ಇದರ ಆಂಗಲ್ ಟರ್ನ್ ಆಗಿದೆ. ಆಂಗಲ್ ಟರ್ನ್ ಆದ್ಮೇಲೆ ಮತ್ತೆ ಏನಾಗಬೇಕು, ಮತ್ತೆ ಸ್ಟ್ರೈಟ್ ಆಗಬೇಕು, ಮತ್ತೆ ಆಂಗಲ್ ಟರ್ನ್ ಆಗಬೇಕು. ಹಾಗಾಗಿ ಮತ್ತೆ ಇದನ್ನೇ ಮೋಷನ್ ಅಲ್ಲಿ ಹೋಗಿ ಮೂವ್ ಅಂತ ತಗೊಳ್ರಿ, ಮತ್ತೆ ಟರ್ನ್ 90 ಡಿಗ್ರಿ ಅಂತ ತಗೊಳ್ರಿ. ಓಕೆ, ಇವಾಗ ನೋಡಿ ಮತ್ತೆ ಇದಾಯ್ತಾ. ಮತ್ತೊಂದು ಮೋಷನ್ ಅಂತ ಹೋಗಿ ಅದರಲ್ಲಿ ಮೂವ್ ಅಂತ ತಗೊಳ್ರಿ, ಮತ್ತೊಮ್ಮೆ ಟರ್ನ್ ಅಂತ ತಗೊಳ್ರಿ. ಸೊ ಇದು 3ನೇ ಒಂದು ಇದು ಬರುತ್ತೆ. ಓಕೆ, ಬಟ್ ಇಲ್ಲಿ ಈ ತರ ಬಂದ ಕಾರಣ ಏನಂತಂದ್ರೆ 15 ಡಿಗ್ರಿ ಕೊಟ್ಟಿದ್ದೀನಿ ನಾನು. ಆಕ್ಚುಲಿ 15 ಅಲ್ಲ, ಸೊ ಇದು 90 ಡಿಗ್ರಿಗೆ ತಗೊಳ್ಬೇಕು. ಸೊ ಅದು ನೋಡಿ ಇನ್ನೊಂದು ಏನಾಗ್ತದೆ ಅಂದ್ರೆ ಈ ತರ ಬಂದ್ಬಿಡ್ತು. ಸೊ ಯಾಕೆಂದ್ರೆ ಇಲ್ಲಿ ಆಂಗಲ್ ನ ಚೇಂಜ್ ಮಾಡಿದ್ದೀನಿ. ಸೊ ಇದಕ್ಕೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಮಾಡೋಣ. ಸೊ 90 ಡಿಗ್ರಿ ಮಾಡಿದಾಗ ನಮ್ಗೆ ಅದು ಕರೆಕ್ಟ್ ಆಂಗಲ್ ತೋರಿಸ್ತದೆ. ಮತ್ತೆ ಇನ್ನೊಂದು ಏನಂತಂದ್ರೆ ಈ ವರ್ಕ್ ಮಾಡ್ಬೇಕಾದ್ರೆ ಪ್ರೀವಿಯಸ್ಲಿ ಔಟ್ಪುಟ್ ಏನ್ ಬರುತ್ತಾ ಇದೆಯಲ್ಲ ಅದು ಕೂಡ ತೋರಿಸ್ತಿದೆ. ಅದು ಬೇಡ ಅಂತಂದ್ರೆ ನಾವಿಲ್ಲಿ ಪೆನ್ ಆಪ್ಷನ್ ಅಲ್ಲಿ ಹೋಗಿ ಎರೇಸ್ ಆಲ್ ಅಂತ ಹೊಡಬೇಕು. ಎರೇಸ್ ಆಲ್ ಅಂದ್ರೆ ಅರ್ಥ ಏನು, ಯಾವಾಗ ನಾನು ಫ್ಲಾಗ್ ಕ್ಲಿಕ್ ಮಾಡ್ತೀನೋ ಅದ್ರ ಹಿಂದ್ಗಡೆ ಏನೇನು ಔಟ್ಪುಟ್ ಬಂದಿತ್ತಲ್ಲ ಎಲ್ಲವೂ ಕ್ಲಿಯರ್ ಆಗಬೇಕು. ನಂತರ ಪೆನ್ ಡೌನ್ ಮಾಡ್ಕೊಂಡು ಮತ್ತೊಮ್ಮೆ ಡ್ರಾ ಮಾಡ್ಬೇಕು. ಈಗ ನೋಡಿ, ಈಗ ಬರ್ತಾ ಇದೆ. ಓಕೆ, ಸೊ ಇನ್ನೊಂದು 10 ಸ್ಟೆಪ್ಸ್ ಕೊಟ್ಟಿದ್ದೀನಿ. 10 ಅಲ್ಲ, ಇದು ಏನಪ್ಪಾ ಅಂದ್ರೆ 200 ಸ್ಟೆಪ್ಸ್ ಅಂತೇಳಿ. 200 ಸ್ಟೆಪ್ಸ್ ಅಂತೇಳಿ ನೋಡಿ. ಇಲ್ಲಿ ಎಷ್ಟು ಮಿಸ್ಟೇಕ್ಸ್ ಗಳು ಕಂಡು ಬರ್ತವೆ. ಆ ಮಿಸ್ಟೇಕ್ಸ್ ಗಳು ಮಾಡೋ ಮುಖಾಂತರನೇ ನಾವು ಪ್ರೋಗ್ರಾಮಿಂಗ್ ಕಲಿಬೇಕು. ಬರೀ ಸರಿ ಮಾಡಿದಾಗ ನಾವು ತಪ್ಪುಗಳು ಕಂಡು ಬರೋದಿಲ್ಲ. ನೋಡಿ ಈಗ ಈ ತರ ಬಂತು ನೋಡಿ ಇಲ್ಲಿ. ಹೌದಾ, ಇದನ್ನ ಮತ್ತೇನ್ ಮಾಡ್ತೀನಿ, ಈಗ ಚೇಂಜ್ ಮಾಡಿ ಇದನ್ನ -90 ಇದೆಯಲ್ಲ ಇದನ್ನ +90ಗೆ ತರ್ತೀನಿ ಈಗ. ಓಕೆ, ಎಕ್ಸಾಕ್ಟ್ಲಿ ಇಲ್ಲಿ ಕೊಡ್ತೀನಿ. ಈಗ ನೋಡ್ಬೋದು ಕೆಳಗಡೆ ಬಂದಿದೆ 200 ಸ್ಟೆಪ್ಸ್ ಅಂದ್ರೆ 200 ಡೌನ್ಸ್ ಬಂತು. ಓಕೆ, ಈಗ 200 ಬೇಡ 100 ಕೊಡಿ, ಕರೆಕ್ಟ್ ಆಗಿ ನಿಮ್ಗೆ ಕಾಣಿಸುತ್ತೆ ಅಲ್ಲಿ.
100 ಕೊಡ್ತೀನಿ, 100. ಸೊ ದಟ್ ನೋಡಿ ಈ ತರ ಇದೆ. ಬಟ್ ಎಷ್ಟು ನಾವು ಸ್ಕ್ವೇರ್ ಅಪ್ ಅಂದ್ರೆ 4 ಮೂಲೆಗಳು ಬೇಕು. ಬಟ್ ನನಗೆ ಇಲ್ಲಿ 1, 2, ಸೊ 3 ಅಂದ್ರೆ 3 ಸಲ ಮಾತ್ರ ಮೂವ್ ಆಗಿದ್ದೀನಿ. ಇನ್ನೊಂದು ಆಂಗಲ್ ಬೇಕು ಹಾಗಾಗಿ ಮತ್ತೆ ಮೂವ್ ಅಂತ ತಗೊಳ್ತೇನೆ. ಎಷ್ಟು ಮೇಲ್ ಕೊಟ್ಟಿರೋ ಹಾಗೆ 100 ಸ್ಟೆಪ್ಸ್. ಮತ್ತೆ ಟರ್ನ್ ಎಷ್ಟು ಕೊಡ್ಬೇಕು, 90 ಡಿಗ್ರಿ. ಇವಾಗ ನೋಡ್ಬೋದು ಇಲ್ಲಿ. ಮತ್ತೆ ಇದನ್ನ ಇಲ್ಲಿ ತಗೊಳ್ತೀನಿ, ಸರಿಯಾಗಿ ಕಾಣಿಸ್ಬೇಕು ನಮಗೀಗ. ಸೊ ಇದು ಎಷ್ಟು ಡಿಗ್ರಿ, 90 ಡಿಗ್ರಿ. 90 ಡಿಗ್ರಿ ಎಂಟರ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ನೀವು ಇಲ್ಲಿ ಆಯ್ತಲ್ಲ ಶೇಪ್. ದಿಸ್ ಈಸ್ ಸ್ಕ್ವೇರ್ ಶೇಪ್. ಸ್ಕ್ವೇರ್ ಶೇಪ್ ಅಲ್ಲಿ ಎಲ್ಲಾ ಸೈಡ್ಸ್ ಈಕ್ವಲ್ ಆಗಿರೋದ್ರಿಂದ ನಾನು ಇಲ್ಲಿ 100 100 100 100 ಅಂತ ಕೊಟ್ಟಿರೋದು. ಮತ್ತೆ ಟರ್ನ್ 90 ಡಿಗ್ರಿನೇ ಕೊಟ್ಟಿರೋದು. ಸೊ ಹಾಗಿದ್ದಾಗ ಮಾತ್ರ ನಮಗೆ ಈ ಒಂದು ಶೇಪ್ ನಮಗೆ ಕಾಣಿಸ್ತದೆ. ಹೌದಾ? ಇನ್ ಕೇಸ್ ನಿಮ್ಗೆ ಏನಾದ್ರು ಸ್ಕ್ವೇರ್ ಬೇಡ, ನಮಗೆ ರೆಕ್ಟ್ಯಾಂಗಲ್ ಬೇಕು ಅಂತಂದ್ರೆ ನೀವು ಆಂಗಲ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಇಲ್ಲಿರ್ತಕ್ಕಂಥ ಸೈಡ್ ಡಿಸ್ಟೆನ್ಸ್ ಗಳನ್ನು ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 100 ಇಲ್ಲಿಂದ 100 ಸ್ಟೆಪ್ಸ್ ಇದೆಲ್ಲ, 100 ಸ್ಟೆಪ್ಸ್ ನಂತರ ಇದಕ್ಕೆ ಬೇಕಾದ್ರೆ 150 ಕೊಡಿ, ಮತ್ತೆ 100 ಸ್ಟೆಪ್ಸ್ ಕೊಡಿ, ಮತ್ತೆ 150 ಕೊಡಿ. ಈಗ ನೋಡಿ ಚೇಂಜ್ ಯಾವ ತರ ಆಗುತ್ತೆ ಅಂತ. ಆಯ್ತಲ್ಲ? ಸೊ ದಿಸ್ ಈಸ್ ಯಾವುದು ಸ್ಕ್ವೇರ್ ಅಲ್ಲ, ಯಾವುದು ರೆಕ್ಟ್ಯಾಂಗಲ್ ಶೇಪ್. ಸೊ ಈ ರೀತಿಯಾಗಿ ನಾವು ಶೇಪ್ಸ್ ಗಳನ್ನ ಡ್ರಾ ಮಾಡಬಹುದು. ಅರ್ಥ ಆಯ್ತಾ? ಸೊ ಇದು ಏನಂತಂದ್ರೆ ಒಂದು 2-3 ಆಕ್ಟಿವಿಟಿಗಳ ಮೇಲೆ ಸಿಂಪಲ್ ಆಗಿ ತೋರಿಸಿದ್ದು. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ ಮೊದಲಿಗೆ ಏನಾದ್ರು ಡಿಸ್ಪ್ಲೇ ಮಾಡಬೇಕು ಅಂತಂದಿದ್ರೆ ಇಲ್ಲಿ ನಾವು ಈ ತರ ತಂದು ಆಗ್ಬೋದು. ನಾವು ಸಿಂಪಲ್ ಆಗಿ ಏನಂತೇಳಿ, ಯಾವುದು ರೆಕ್ಟ್ಯಾಂಗಲ್. ಸೊ ದಿಸ್ ಈಸ್ ರೆಕ್ಟ್ಯಾಂಗಲ್. ಸೊ ದಿಸ್ ಈಸ್ ರೆಕ್ಟ್ಯಾಂಗಲ್ ಅಂತ ಇದೆಯಲ್ಲ, ಇದು ರೆಕ್ಟ್ಯಾಂಗಲ್ ಲಾಸ್ಟಿಗೆ ಬರ್ಬೇಕು ರಿಸಲ್ಟ್. ಯಾಕೆಂದ್ರೆ ಫಸ್ಟಿಗೆಲ್ಲ ಡ್ರಾ ಮಾಡಲಿ, ನಂತರ ಲಾಸ್ಟಿಗೆ ಅದು ಔಟ್ಪುಟ್ ಬರಲಿ. ಸೊ ಹಾಗಿದ್ದಾಗ ಇಲ್ಲಿ ಅದನ್ನ ಆಡ್ ಮಾಡಿದ್ರೆ ನಮಗೆ ಕರೆಕ್ಟ್ ರಿಸಲ್ಟ್ ಬರುತ್ತೆ. ನೋಡಿ ಈಗ ಬಂತ. ದಿಸ್ ಈಸ್ ರೆಕ್ಟ್ಯಾಂಗಲ್. ಹೌದಾ? ಸೊ ರೆಕ್ಟ್ಯಾಂಗಲ್ ಇದು ಕಂಟಿನ್ಯೂಸ್ಲಿ ನಮಗೆ ಅದು ವೇಟ್ ಮಾಡದೇ ರೀತಿಯಾಗಿ ಅದು ಮುಂದಕ್ಕೆ ಹೋಗ್ತಾ ಇದೆ. ಸ್ವಲ್ಪ ವೇಟ್ ಮಾಡಬೇಕು, ನಮಗೆ ತೋರಿಸ್ಬೇಕಲ್ಲ. ಹಾಗಾಗಿ ಅದಕ್ಕೆ ವೇಟ್ ಮಾಡ್ಸೋಣ. ವೇಟ್ ಎಷ್ಟು ಮಾಡ್ಸೋಣ, 1 ಸೆಕೆಂಡ್ ವೇಟ್ ಮಾಡ್ಸೋಣ. ಒಂದು ಮೂವ್ ಆಗ್ಲಿ, ಟರ್ನ್ ಆಗ್ಲಿ, 1 ಸೆಕೆಂಡ್ ವೇಟ್ ಮಾಡಪ್ಪ ಅಂತ ಹೇಳೋಣ. ಮತ್ತೆ ಇಲ್ಲಿ ಮೂವ್ ಆಗ್ಲಿ, ಟರ್ನ್ ಆಗ್ಲಿ, ಮತ್ತೊಂದು ಸೆಕೆಂಡ್ ವೇಟ್ ಮಾಡಪ್ಪ ಅಂತ ಹೇಳೋಣ. ಮತ್ತೆ ಇಲ್ಲಿ ಮೂವ್ ಆಗ್ಲಿ, ಮತ್ತೆ ಟರ್ನ್ ಆಗ್ಲಿ, ಮತ್ತೆ 1 ಸೆಕೆಂಡ್ ವೇಟ್ ಮಾಡಂತ ಹೇಳೋಣ. ನೆಕ್ಸ್ಟ್ ಲಾಸ್ಟಿಗೆ ಮತ್ತೆ ಮೂವ್ ಆಗ್ಲಿ, ಮತ್ತೆ ಟರ್ನ್ ಆಗ್ಲಿ, ಮತ್ತೆ 1 ಸೆಕೆಂಡ್ ವೇಟ್ ಮಾಡಪ್ಪ ಅಂತ ಹೇಳೋಣ. ನಂತರದಲ್ಲಿ ದಿಸ್ ಇಸ್ ರೆಕ್ಟ್ಯಾಂಗಲ್ ಅಂತ ಡಿಸ್ಪ್ಲೇ ಆಗ್ಲಿ. ಓಕೆನಾ? ಸೊ ಈಗ ನೋಡೋಣ. ಆಯ್ತಾ? ಸೊ 1 ಸೆಕೆಂಡ್ ಅಲ್ಲಿ ವೇಟ್ ಮಾಡಿ ನಂತರ ಕಡೆ ಲಾಸ್ಟಿಗೆ ದಿಸ್ ಈಸ್ ರೆಕ್ಟ್ಯಾಂಗಲ್ ಅಂತ ಡಿಸ್ಪ್ಲೇ ಆಗ್ತದೆ. ಸೊ ಈ ರೀತಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಗಳನ್ನ ನಾವು ಇಲ್ಲಿ ಕೊಡ್ತೇವೆ. ಅಂದ್ರೆ ಇಲ್ಲಿ ಪ್ರೋಗ್ರಾಮ್ ಅಂದ್ರೆ ಅರ್ಥ ಏನು, ನಮ್ಗೆ ಏನ್ ಬೇಕೋ ಔಟ್ಪುಟ್, ಆ ಒಂದು ಔಟ್ಪುಟ್ ಪಡಿಲಿಕ್ಕೆ ಏನೇನ್ ನಾನು ಸ್ಟೆಪ್ ಬೈ ಸ್ಟೆಪ್ ಬಳಸ್ತೀನಿ, ಏನೇನು ಸ್ಟೆಪ್ ಬೈ ಸ್ಟೆಪ್ ನಾನು ಯೂಸ್ ಮಾಡ್ಕೊಳ್ತೀನಿ ಅನ್ನೋದನ್ನೇ ನಾವು ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋ ಮುಖಾಂತರ ಒಂದು ಬ್ಲಾಕ್ ಅನ್ನ ರೆಡಿ ಮಾಡಿದ್ದೇನೆ. ಸೊ ಈ ರೀತಿ ಮಾಡಿದಾಗ ನಮಗೆ ಒಂದು ಔಟ್ಪುಟ್ ಈ ತರ ಸಿಗ್ತಾ ಇದೆ.